ಯಶ್ ಅವರು ಇಂದು ಬೇರೆಯದ್ದೇ ಲೆವೆಲ್ಗೆ ಬೆಳೆದಿದ್ದಾರೆ. ನಮ್ಮ ಕನ್ನಡ ಮಾತ್ರವಲ್ಲ, ಬಾಲಿವುಡ್ನಲ್ಲೂ ಬೇಡಿಕೆ ಇರುವಂತಹ ನಟ. ಇನ್ನು ರಾಧಿಕಾ ಪಂಡಿತ್ 2 ಮುದ್ದಾದ ಮಕ್ಕಳನ್ನ ನೋಡಿಕೊಳ್ಳುತ್ತಾ ಅವರ ಉಜ್ವಲ ಭವಿಷ್ಯದತ್ತ ಗಮನ ಹರಿಸಿದ್ದಾರೆ. ಈ ಮೂಲಕ ಸಮಾಜಕ್ಕೆ ಮಾದರಿ ತಾಯಿ ಕೂಡ ಆಗಿದ್ದಾರೆ. ಇದರ ನಡುವೆ ಆಗಾಗ ಜಾಹೀರಾತುಗಳನ್ನ ಮಾಡುತ್ತಾ ಅಭಿಮಾನಿಗಳಿಗೆ ಸಂತಸವನ್ನ ನೀಡುತ್ತಿದ್ದಾರೆ. ರಾಖಿಬಾಯ್ ಅವರದೊಂದು ಮುದ್ದಾದ ಕುಟುಂಬ. ಅವರ ತಾಯಿ ಪುಷ್ಪಾ ಬಗ್ಗೆ ಈಗ ಎಲ್ಲರಿಗೂ ಗೊತ್ತು ಅಲ್ವಾ? ಇಷ್ಟು ವರ್ಷಗಳ ಕಾಲ ತಾನಾಯ್ತು, ತನ್ನ ಮಗನ ಸಕ್ಸಸ್ ಆಯ್ತು ಅಂತ ಇದ್ರು. ತೋಟ, ಬಿಸ್ನೆಸ್ ಅಂತ ಕಾಲ ಕಳೀತಾ ಇದ್ರು. ಆದರೆ ದಿಢೀರನೆ ಸಿನಿಮಾ ಮೂಲಕ ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ರು. ಕೊತ್ತಲವಾಡಿ ಎಂಬ ಸಿನಿಮಾ ಆಗಸ್ಟ್ 1ರಂದು ರಿಲೀಸ್ ಆಗಿತ್ತು. ಹೇಳಿಕೊಳ್ಳುವಷ್ಟು ಸಕ್ಸಸ್ ಕಾಣಲಿಲ್ಲ. ಹಾಗಂತ ನಿರ್ಮಾಪಕಿಯಾಗಿ ನಾನೇನು ಕುಗ್ಗೋದಿಲ್ಲ, ಮತ್ತಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಯಶ್ ಅವರ ತಾಯಿ ಪುಷ್ಪಾ ಅವರು ಹೇಳಿದ್ದಾರೆ. ಆದ್ರೆ ಇದಕ್ಕೂ ಮುನ್ನ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿರೋದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಯಶ್ ಅವರ ತಾಯಿ ಸಿನಿಮಾ ರಿಲೀಸ್ಗೂ ಮುನ್ನ ಸಾಕಷ್ಟು ಪ್ರಚಾರ ಮಾಡಿದ್ರು. ಆಕ್ಚುಲಿ ಸಿನಿಮಾಗಳಂದ್ರೆ ಅದೇ ರೀತಿಯಾದ ಪ್ರಚಾರ ಇರಬೇಕು. ಆದ್ರೆ ಪ್ರಚಾರ ಸಿನಿಮಾಗಿಂತ ಹೆಚ್ಚಾಗಿ ಆಗಿದ್ದು ಪುಷ್ಪಾ ಅವರ ಬಗ್ಗೆ. ಸಿನಿಮಾದ ಬಗೆಗಿಂತ ಫ್ಯಾಮಿಲಿ ಬಗ್ಗೆ ಮಾತನಾಡುವಾಗ ನೀಡಿದ ಹೇಳಿಕೆಗಳು ಟ್ರೋಲ್ಗೆ ಕಾರಣವಾಯಿತು. ಅಂಥದ್ದೇ ಸಂದರ್ಭದಲ್ಲಿ ಹೇಳಿಕೆಯೊಂದು ಈಗ ವೈರಲ್ ಆಗ್ತಾ ಇದೆ. ಅದು ದೀಪಿಕಾ ದಾಸ್ ಬಗ್ಗೆ. ದೀಪಿಕಾ ದಾಸ್ ಯಾರು ಎಂಬುದು ಕೂಡ ನಿಮಗೆ ಗೊತ್ತೇ ಇರುತ್ತೆ. ನಾಗಿಣಿ ಸೀರಿಯಲ್ ಮೂಲಕ ಫೇಮಸ್ ಆದವರು. ಈಗ ಮದುವೆಯಾಗಿ ಸಂಸಾರದ ಕಡೆಗೆ ಗಮನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಇವರು ಯಶ್ ಅವರ ತಂಗಿ ಅಂತ ಆರಂಭದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಆ ವಿಚಾರ ಹೊರಗೆ ಬಂದಿತ್ತು. ಆದ್ರೆ ನಾನು ಅವರ ಹೆಸರೇಳಿಕೊಂಡು ಅವಕಾಶ ಪಡೆಯುವುದಕ್ಕೆ ಇಷ್ಟಪಡಲ್ಲ ಅಂತ ದೀಪಿಕಾ ದಾಸ್ ಅಂದು ಹೇಳಿದ್ರು. ಇದೀಗ ಯಶ್ ಅವರ ತಾಯಿ ತನ್ನ ದೊಡ್ಡಮ್ಮನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗಿ ಬಿದ್ದಿದ್ದಾರೆ. ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ನೀಡಿದ ಸಂದರ್ಶನವೊಂದರಲ್ಲಿ ದೀಪಿಕಾ ದಾಸ್ ಅವರಿಗೆ ನಿಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ಅವಕಾಶ ಕೊಡ್ತೀರಾ ಅಂತ ಪ್ರಶ್ನೆಯನ್ನ ಪುಷ್ಪಾ ಅವರಿಗೆ ಕೇಳಲಾಗಿತ್ತು. ಆಗ ಪುಷ್ಪಾ ಅವರು, ದೀಪಿಕಾ ದಾಸ್ಗೂ ನಮಗೂ ಆಗಿ ಬರೋದಿಲ್ಲ, ನಮ್ಮ ಸಿನಿಮಾಕ್ಕೆ ಆಯ್ಕೆ ಮಾಡಿಕೊಳ್ಳೋಕೆ ಅವಳು ಯಾವ ದೊಡ್ಡ ಹೀರೋಯಿನ್ ಅಂತ ಹಾಕಿಕೊಳ್ಬೇಕು, ಸಂಬಂಧ ಆದ್ರೂ ಅವಳನ್ನ ದೂರದಲ್ಲಿ ಇಟ್ಟಿದ್ದೀವಿ, ಅವರ ಬಗ್ಗೆ ಯಾಕೆ ಕೇಳ್ತೀರಾ, ನನ್ನ ಮಗ ಬೈಯಲ್ವಾ, ಬೇರೆ ಹೀರೋಯಿನ್ಸ್ ಇಲ್ವಾ, ಅವರ ಬಗ್ಗೆ ಕೇಳಿ ಅಂತ ಪುಷ್ಪಾ ಅವರು ಹೇಳಿದ್ದಾರೆ. ಇದಕ್ಕೆ ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಖಡಕ್ ಆಗಿ ಉತ್ತರಿಸಿರುವ ದೀಪಿಕಾ ದಾಸ್, ಹೊಸ ಕಲಾವಿದರನ್ನ ಬೆಳೆಸುವ ಜನರು ಕಲಾವಿದರಿಗೆ ಬೆಲೆ ಕೊಡುವುದನ್ನ ಕಲಿಯಬೇಕು. ಇದುವರೆಗೂ ಯಾರ ಹೆಸರನ್ನು ಬಳಸಿಕೊಂಡು ಬಂದಿಲ್ಲ, ಮುಂದೆಯೂ ಬರಲಾರೆ. ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರಿಗೂ ಭಯವಿಲ್ಲ. ಅದು ಅಮ್ಮನಾದರೂ, ದೊಡ್ಡಮ್ಮನಾದರೂ ಅಥವಾ ಪುಷ್ಪಮ್ಮನಾದರೂ ಸರಿ. ವಿತ್ ಡ್ಯೂ ರೆಸ್ಪೆಕ್ಟ್, ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ, ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ರೂ, ಏನು ಸಾಧನೆ ಮಾಡದಿದ್ರೂ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಎಂದು ಅವರು ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ದೀಪಿಕಾ ದಾಸ್ ಅವರು ಕನ್ನಡ ಕಿರುತೆರೆ ನಟಿಯಾಗಿ ಗಮನ ಸೆಳೆದಿದ್ದಾರೆ. ಅವರು ನಾಗಿಣಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡು ಸಾಕಷ್ಟು ಗಮನ ಸೆಳೆದರು. ಅಲ್ಲದೆ ಬಿಗ್ ಬಾಸ್ ಶೋಗೆ ಅವರು 2 ಬಾರಿ ಆಗಮಿಸಿದ್ರು. ಈ ಮೂಲಕ ದೊಡ್ಡ ಹೆಸರು ಮಾಡಿದ್ದಾರೆ. ಅವರು ಈಗ ವಿವಾಹ ಆಗಿ ಸಂಸಾರದ ಕಡೆ ಗಮನ ಹರಿಸಿದ್ದಾರೆ. ಹೀಗಿರುವಾಗಲೇ ದೀಪಿಕಾ ಬಗ್ಗೆ ಪುಷ್ಪಾ ಈ ರೀತಿ ಹೇಳಿಕೆ ನೀಡಿದ್ರು. ದೀಪಿಕಾ ದಾಸ್ಗೆ ಪುಷ್ಪಾ ಅವರು ದೊಡ್ಡಮ್ಮ ಆಗಬೇಕು. ಪುಷ್ಪಾ ಹಾಗೂ ದೀಪಿಕಾ ದಾಸ್ ತಾಯಿ ಸಹೋದರಿಯರು. ಹೀಗಾಗಿ ಸಂಬಂಧದಲ್ಲಿ ಯಶ್ ಹಾಗೂ ದೀಪಿಕಾ ಅಣ್ಣ ತಂಗಿ ಆಗ್ತಾರೆ. ಫಿಲ್ಮ್ ಬ್ಯೂರೋ, ಈ ಸಂಜೆ ನ್ಯೂಸ್.